ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಎಲ್ಲಿ ಕೇಳಿದರಲ್ಲಿ, ನೋಡಿದರೆಲ್ಲಿ, ಬೇಡಿದರೆಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲೇ ಇರುತಿಹನು. ಬಲ್ಲಿದರಿಗತಿ ಬಲ್ಲಿದನು ಸರಿಯಿಲ್ಲ ಇವಗಾವಲ್ಲಿ ನೋಡಲು, ಖುಲ್ಲ ಮಾನವರ ನಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. 21ನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಪುನಃ ಭಗವಂತನ ವ್ಯಾಪ್ತಿಯನ್ನು ಹೇಳ್ತಾ ಅವನ ಅದ್ಭುತವಾದ ಜ್ಞಾನಾದಿಗಳು ಹೇಗೆ ಎನ್ನುವುದನ್ನು ಹೇಳ್ತಾರೆ. ಭಗವಂತ ಎಲ್ಲಿದ್ದಾನೆ ಅಂದರೆ, ಎಲ್ಲಿ ಕೇಳಿದರೆ ಅಲ್ಲಿ, ಎಲ್ಲಿ ನೋಡಿದರೆ ಅಲ್ಲಿ, ಎಲ್ಲಿ ಬೇಡಿದರೆ ಅಲ್ಲಿ, ಎಲ್ಲಿ ನೀಡಿದರೆ ಅಲ್ಲಿ, ಎಲ್ಲಿ ಓಡಿದರೆ ಅಲ್ಲಿ, ಹೀಗೆ ಎಲ್ಲ ಕಡೆಯಲ್ಲಿ ಅವನಿದ್ದಾನೆ. ಅವನ ಇಲ್ಲದ ಸ್ಥಳಗಳೇ ಇಲ್ಲ. ಮಾಡಿದರೆ ಅಲ್ಲೇ ಇರುತ್ತೀಹನು, ಎಲ್ಲಿ ಅಂತ ಹುಡುಕಬೇಕಾಗಿಲ್ಲ. ನೀನು ಯಾವುದನ್ನಾದರೂ ಕೇಳ್ತಾ ಇದ್ದೀಯಾದರೆ ಕೇಳುವಲ್ಲಿ ಭಗವಂತನಿದ್ದಾನೆ. ನೀನು ಯಾವುದನ್ನಾದರೂ ನೋಡ್ತೀಯಾದರೆ ಆ ನೋಡುವ ಪದಾರ್ಥದಲ್ಲಿ ಭಗವಂತನಿದ್ದಾನೆ. ಯಾರಲ್ಲಿಯಾದರೂ ಬೇಡುತ್ತೀಯಾದರೆ ಬೇಡುವ ವ್ಯಕ್ತಿಯಲ್ಲಿ, ಕೊಡುವ ವ್ಯಕ್ತಿಯಲ್ಲಿ ಅಲ್ಲೇ ಇದ್ದಾನೆ. ನೀಡಿದರೆ ನೀಡುವ ವ್ಯಕ್ತಿಯಲ್ಲಿದ್ದಾನೆ. ಓಡಿದರೆ ಎಲ್ಲಿ ಓಡಿದರೂ ಅವನಲ್ಲೇ ಇದ್ದಾನೆ. ಎಲ್ಲಿ ಆಡಿದರೆ, ಮಾತನಾಡಿದರೆ ಕೇಳುವುದು, ಹೇಳುವುದು, ನೀಡುವುದು, ಸ್ವೀಕಾರ ಮಾಡುವುದು, ಎಲ್ಲಿ ಓಡಿದರೆ ಅಲ್ಲಿ, ಹೀಗೆ ಸರ್ವತ್ರದಲ್ಲಿ ತಾನು ವ್ಯಾಪ್ತನಾಗಿ ಇದ್ದಾನೆ. ಅವನಿಲ್ಲದ ಸ್ಥಳಗಳೇ ಇಲ್ಲ ಅನ್ನುವಂತೆ ಅವನ ವ್ಯಾಪ್ತಿಯನ್ನು ಒಂದು ವಿಚಿತ್ರ ದೃಷ್ಟಿಕೋನದಲ್ಲಿ ನಮಗೆ ದಾಸರು ಕೊಡ್ತಾರೆ. ಎಲ್ಲಿ ಕೇಳಿದರೆ ಅಲ್ಲಿ ಅವನು ಇದ್ದಾನೆ ಅಂತ ಭಾವಿಸಿದರೆ ಎಲ್ಲ ಕಡೆಯಲ್ಲಿದ್ದಾನೆ. ಇಲ್ಲ ಅಂದರೆ ಇಲ್ಲ. ನೋಡುವ ತಿಳಿಯುವ ಕಣ್ಣು ನಮಗೆ ಬೇಕಷ್ಟೇ. ನೋಡುವ ಕಣ್ಣಿಗೆ ಭಗವಂತ ಎಲ್ಲ ಕಡೆಗೆ ಕಾಣ್ತಾನೆ. ಸಪ್ತಮಸ್ಕಂಧದಲ್ಲಿ ಶುಕಾಚಾರ್ಯರು ಪ್ರಹ್ಲಾದನ ಚರಿತ್ರೆಯನ್ನು ಹೇಳ್ತಾ ಪ್ರಹ್ಲಾದನ ಬಾಯಿಂದ ಈ ಮಾತು ಹೇಳಿಸ್ತಾರೆ. ಭಗವಂತ ಎಲ್ಲ ಕಡೆಗಿದ್ದಾನೆ. ಅವನು ಎಲ್ಲಿ ಇದ್ದಾನೆ ಅಂತ ಹಿರಣ್ಯಕಶಿಪುವನ ಪ್ರಶ್ನೆ. ಪ್ರಹ್ಲಾದನ ಮಾತು, ಎಲ್ಲಿ ಇದ್ದಾನೆ ಅಲ್ಲ, ಎಲ್ಲಿ ಇಲ್ಲ, ಅವನು ಸರ್ವತ್ರದಲ್ಲಿ ಇದ್ದಾನೆ. ಈ ಕಂಬದಲ್ಲಿದ್ದಾನೋ ಅಂತ ಹಿರಣ್ಯಕಶಿಪು ಕೇಳಿದರೆ ಪ್ರಹ್ಲಾದ ಅಂತಾನೆ ಅಲ್ಲಿಯೂ ಇದ್ದಾನೆ. ಮತ್ತು ಯಾಕೆ ಕಾಣಲ್ಲ? ಕಾಣುವ ಕಣ್ಣು ನಿನಗಿಲ್ಲ, ನಾನೇನು ಮಾಡಲಿ ಅಂತ. ನಾವು ಕಾಣುವ ಕಣ್ಣಿಗೆ ಎಲ್ಲ ಕಡೆಯಲ್ಲಿ ಕಾಣ್ತಾನೆ. ಅವನಿಲ್ಲದ ಸ್ಥಳಗಳೇ ಇಲ್ಲ. ಅವನನ್ನು ಕಾಣುವ ಕಣ್ಣು ನಮಗಿರಬೇಕಷ್ಟೇ ಅನ್ನುವಂತೆ ಪ್ರಹ್ಲಾದನ ಉತ್ತರ ಇಟ್ಟುಕೊಂಡು ಇಲ್ಲಿ ಜಗನ್ನಾಥದಾಸರು ಸಮನ್ವಯ ಮಾಡುತ್ತಾರೆ. ಅವನೆಲ್ಲ ಕಡೆಯಲ್ಲಿದ್ದಾನೆ. ಎಲ್ಲಿ ಕೇಳಿದರೆ ಅಲ್ಲಿ. ಮಹಾಭಾರತದಲ್ಲಿ ಒಂದು ಪ್ರಸಂಗ. ದ್ರೌಪದಿ ದೇವಿ ಅವಳನ್ನು ವಸ್ತ್ರಾಪಹರಣ ಮಾಡಬೇಕು, ಅವಮಾನ ಮಾಡಬೇಕು ಅಂತ ದುಶ್ಯಾಸನ ಅವಳನ್ನು ಸಭೆಗೆ ಎಳೆತಂದು ಅವಳ ವಸ್ತ್ರಗಳನ್ನು ಕಳಿಸಿ ವಿವಸ್ತ್ರಗಳನ್ನಾಗಿ ಮಾಡಿ ಅವಮಾನ ಮಾಡಬೇಕು ಅಂತ ಪ್ರಯತ್ನಿಸಿದಾಗ ದ್ರೌಪದಿ ದೇವಿ ಕೇಳಿದಳು, ಭಗವಂತನನ್ನೇ ಕೇಳಿದಳು, ನನಗೆ ಸಂರಕ್ಷಣೆ ಮಾಡು, ನನ್ನ ಮಾನ ಕಾಪಾಡು ಅಂತ ದ್ರೌಪದಿ ದೇವಿ ಕೇಳಿದಳು. ಹಾ ಕೃಷ್ಣ ದ್ವಾರಕಾ ವಾಸಿನ್ ವಾಸಿ ಯಾದವನಂದನ ಇಮಾಂ ಅಮಸ್ಥಾಂ ಸಂಪ್ರಾಪ್ತಾಂ ಕಿಮರ್ಥಂ ತ್ವಂ ಉಪೇಕ್ಷಸೆ ಅಂತ ಶ್ರೀಕೃಷ್ಣನನ್ನು, ಹೇ ದ್ವಾರಕಾವಾಸಿನ್, ದ್ವಾರಕಾಧೀಶ ಕೃಷ್ಣ, ಇಂಥ ಅವಸ್ಥೆಯಲ್ಲಿ ನನ್ನನ್ನು ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದೀರಿ, ನನ್ನ ಮಾನ ರಕ್ಷಣೆ ಮಾಡು ಅಂತ ದ್ರೌಪದಿ ದೇವಿ ಕೇಳಿಕೊಂಡು. ಎಲ್ಲಿ ಕೇಳಿದರೆ ಅಲ್ಲೇ ಭಗವಂತ ವಸ್ತ್ರಗಳನ್ನು ಕೊಟ್ಟ. ತಕ್ಷಣದಲ್ಲಿ ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ವಸ್ತ್ರಗಳನ್ನು ಕೊಟ್ಟು ರಕ್ಷಣೆ ಮಾಡಿದ ಭಗವಂತ. ಎಲ್ಲಿ ಕೇಳಿದರೆ ಅಲ್ಲೇ
ಅವನು ಇದ್ದಲ್ಲಿ ಹೋಗಿ ಕೇಳಬೇಕಂತಿಲ್ಲ. ನಮಗೆಲ್ಲ ಹಾಗೆ, ನಾವು ಎಲ್ಲೋ ಇರ್ತೇವೆ, ಎಲ್ಲೋ ಕೇಳಿದರೆ ಕೊಡಲಿಕ್ಕಾಗಲ್ಲ. ಆದರೆ ಭಗವಂತ ಎಲ್ಲಿ ಕೇಳಿದರೆ ಅಲ್ಲೇ ಕೊಡ್ತಾನೆ, ಅಲ್ಲೇ ಇದ್ದಾನೆ, ಅವನು ಕೇಳಬೇಕಷ್ಟೆ ಅಲ್ವಾ. ಹಾಗೆ ಭಗವಂತ ಎಲ್ಲಿ ಕೇಳಿದರೆ ಅಲ್ಲಿ ಅದನ್ನು ದ್ರೌಪದಿಯ ದೃಷ್ಟಾಂತದಿಂದ ನಮಗೆ ತೋರಿಸಿಕೊಟ್ಟಿದ್ದಾನೆ. ನಾನು ಅಲ್ಲೇ ಕೊಡ್ತೇನೆ ಅಂತ. ಹಾಗೆ ಎಲ್ಲಿ ಕೇಳಿದರೆ ಅಲ್ಲಿ, ಎಲ್ಲಿ ನೋಡಿದರೆ ಅಲ್ಲಿ. ಪ್ರಹ್ಲಾದನ ಮಾತು ಕೇಳಿದ್ವಿ, ಎಲ್ಲಿ ನೋಡಿದರೂ ಅವನಿದ್ದಾನೆ. ಜ್ಞಾನಿಗಳಿಗೆ ಭಗವಂತ ಸರ್ವತ್ರದಲ್ಲಿ ಕಾಣ್ತಾನೆ. ಚೇತನ ಇರಬಹುದು, ಅಚೇತನ ಇರಬಹುದು. ಚೇತನಾಚೇತನಾತ್ಮಕವಾದ ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲಿ ತದಾಕಾರನಾಗಿ, ತದ್ಭಿನ್ನನಾಗಿ, ತತ್ಶಬ್ದವಾಚ್ಯನಾಗಿ, ತದ್ರೂಪಗುಣಗಳನ್ನು ಅಭಿವ್ಯಕ್ತಿ ಮಾಡ್ತಾ, ಇಚ್ಛಾ ಜ್ಞಾನ ಕ್ರಿಯೆಗಳನ್ನು ಚೇತನರಲ್ಲಿ ಅಭಿವ್ಯಕ್ತಿ ಮಾಡ್ತಾ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಎಲ್ಲಿ ನೋಡಿದರೆ ಅಲ್ಲಿ, ಯಾವ ಪದಾರ್ಥದಲ್ಲಿ ನೋಡಿದರೆ ಪ್ರತಿಯೊಂದು ಪದಾರ್ಥದಲ್ಲಿ ಹೀಗೆ ಅವನಿದ್ದೇ ಇದ್ದಾನೆ. ಅವನಿಲ್ಲದ ಸ್ಥಳಗಳೇ ಇಲ್ಲ. ನೋಡುವ ಜ್ಞಾನಿಗಳಿಗೆ ಅವನ ದರ್ಶನವಾಗ್ತದೆ, ಜ್ಞಾನ ಇಲ್ಲದವರಿಗೆ ಇಲ್ಲ. ಹಿರಣ್ಯಕಶಿಪುವಿನಂಥವರಿಗೆ ಕಾಣಲ್ಲ. ಪ್ರಹ್ಲಾದನಂತಹ ಜ್ಞಾನಿಗಳಿಗೆ ಎಲ್ಲಿ ನೋಡಿದರೆ ಅಲ್ಲಿ ಕಾಣ್ತಾನವನು. ಹೀಗೆ ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಎಲ್ಲಿ ನೋಡಿದರಲ್ಲಿ, ಎಲ್ಲಿ ಬೇಡಿದರೆ ಅಲ್ಲಿ ಕೊಡ್ತಾನೆ. ಎಲ್ಲಿ ಬೇಡಿದರೆ ಬೇಡಿದ ಅನೇಕ ಜನ ಭಕ್ತರಿಗೆ ಆಪತ್ಕಾಲದಲ್ಲಿ ಅವರು ಪ್ರಾರ್ಥಿಸಿದಾಗ ದ್ರೌಪದಿ ಕೇಳಿದಂತೆ ಬೇಡಿದವರಿದ್ದಾರೆ. ಸ್ವಾಮಿ ನೀನಲ್ಲದೆ ಗತಿ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಪ್ರಾರ್ಥಿಸಿ ಬಂದ ಅನೇಕ ಭಕ್ತರಿಗೆ ಅಲ್ಲಲ್ಲೇ ಕೊಟ್ಟು ಅವರನ್ನು ಸಂರಕ್ಷಣೆ ಮಾಡ್ತಾನೆ. ಎಲ್ಲಿಯೋ ಹೋಗಿ ಎಲ್ಲಿಯೋ ದೇವಸ್ಥಾನದಲ್ಲಿದ್ದಾನೆ, ಎಲ್ಲಿಯೋ ವೈಕುಂಠದಲ್ಲಿದ್ದಾನೆ ಇಲ್ಲ. ಭಗವಂತ ಎಲ್ಲಿ ಬೇಡಿದರೆ ಅಲ್ಲೇ ತಾನು ಕೊಟ್ಟು ಸಂರಕ್ಷಣೆ ಮಾಡತಕ್ಕಂಥವನಾಗ್ತಾನೆ. ಹೀಗೆ ಬೇಡುವಲ್ಲಿ ತಾನಿರ್ತಾನೆ, ನೀಡುವಲ್ಲಿ ತಾನೇ ಇರ್ತಾನೆ. ನೀಡುವ ಕ್ರಿಯೆಯೂ ಅವನದೇ. ಅವನು ಕೊಟ್ಟರೆ ನಾವು ಕೊಡಬಹುದೇ ಹೊರತು ನಮಗೆ ಕೊಡುವ ಸ್ವಾತಂತ್ರ್ಯ ಇಲ್ಲ. ಹಾಗೆ ಭಗವಂತ ನೀಡುವ ವ್ಯಕ್ತಿಯಲ್ಲಿ ಕೂಡ ತಾನೇ ಇದ್ದು ನೀಡುತ್ತಾ ಇದ್ದಾನೆ. ಎಲ್ಲಿ ಓಡಿದರೆ ನಾನು ಅವನಿಂದ ದೂರ ಹೋಗಬೇಕು ಅಂತ ನೀನು ಓಡಿದರೆ, ನೀನು ಎಷ್ಟು ಓಡಿದರೆ ನಿನಗಿಂತ ಮುಂದೆ ಅವನಲ್ಲಿದ್ದಾನೆ. ಅವನನ್ನು ಬಿಟ್ಟು ನಮಗೆ ಹೋಗಲಿಕ್ಕಾಗಲ್ಲ. ಹೀಗೆ ಎಲ್ಲಿ ಓಡಿದರೂ ಅಲ್ಲಿರ್ತಾನೆ. ಎಲ್ಲಿ ಆಡಿದರೆ, ಎಲ್ಲಿ ಅವನನ್ನು ನಾವು ಸ್ತೋತ್ರ ಮಾಡ್ತೇವೋ, ಆಡುವುದು ಅಂದರೆ ಮಾತನಾಡುವುದು, ಅವನನ್ನು ಸ್ತೋತ್ರ ಮಾಡುವುದು. ಎಲ್ಲಿ ಆಡಿದರೆ, ಅವನನ್ನು ಎಲ್ಲಿ ಸ್ತೋತ್ರ ಮಾಡಿದರೆ ಅಲ್ಲೇ ಇದ್ದಾನೆ. ಭಗವಂತನೇ ಒಂದು ಕಡೆ ನಾರದರಿಗೆ ಹೇಳುವಾಗ ಅಂತಾನೆ, ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ನನ್ನನ್ನು ಗಾಯನ ಮಾಡುತ್ತಾ ಇದ್ದಾರೋ ನಾನು ಅಲ್ಲೇ ಇರ್ತೀನಿ ಅಂತಾನೆ ಭಗವಂತ. ನನ್ನನ್ನು ಹುಡುಕೊಂಡು ಎಲ್ಲೇ ಹೋಗಬೇಕಾಗಿಲ್ಲ. ಎಲ್ಲಿ ಆಡಿದರೆ ಅಲ್ಲಿ, ಎಲ್ಲಿ ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೋ ಅಲ್ಲೇ ನಾನಿದ್ದೀನಿ ಅಂತಾನೆ ಭಗವಂತ. ಹೀಗೆ ಆಡುವಲ್ಲಿ, ನೋಡುವಲ್ಲಿ, ಬೇಡುವಲ್ಲಿ, ಓಡುವಲ್ಲಿ ಎಲ್ಲ ಕಡೆಯಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ. ಅವನ ವ್ಯಾಪ್ತಿ ಇಷ್ಟು ವಿಸ್ತೃತವಾಗಿರತಕ್ಕಂಥದ್ದು. ಅವನಿಲ್ಲದ ಸ್ಥಳಗಳೇ ನಮಗೆ ನೋಡಲಿಕ್ಕೆ ಸಿಗಲಾರದು ಅನ್ನುವಂತೆ ಅವನ ವ್ಯಾಪ್ತಿಯನ್ನು ಹೇಳ್ತಾರೆ. ರಾಮಾಯಣದಲ್ಲಿ ಕೂಡ ಇಂಥದ್ದೊಂದು ಪ್ರಸಂಗವನ್ನು ವಾಲ್ಮೀಕಿ ಋಷಿಗಳು ನಮಗೆ ತಿಳಿಸಿಕೊಡ್ತಾರೆ. ಅವನ ವ್ಯಾಪ್ತಿ ಹೇಗೆ ಅನ್ನುವುದನ್ನು ಈ ಎಲ್ಲಿ ಕೇಳಿದರಲ್ಲಿ ನೋಡುವುದನ್ನು ಅದನ್ನೇ ಹೇಳ್ತಾರೆ ಇಲ್ಲಿ ಕೂಡ. ರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡುವಾಗ ಅಲ್ಲಿ ಒಂದು ಪ್ರಸಂಗ. ಅವನ ಸೈನ್ಯವನ್ನೆಲ್ಲ ರಾಮಚಂದ್ರ ಸಂಹಾರ ಮಾಡಿದ. ಹೇಗೆ ಅಂದರೆ ವಾಲ್ಮೀಕಿ ಋಷಿಗಳಂತಾರೆ, ರಾಮಸ್ಪುರಸ್ತಾತ್ ಪರತೋಪಿ ರಾಮ. ಹಿಂದೆ ರಾಮ, ಮುಂದೆ ರಾಮ, ಎಡದಲ್ಲಿ ರಾಮ, ಬಲದಲ್ಲಿ ರಾಮ, ಸರ್ವತ್ರ ತಾನು ವ್ಯಾಪ್ತನಾಗಿ ನಿಂತು ಎಲ್ಲ ದೈತ್ಯರನ್ನು, ರಾಕ್ಷಸರನ್ನು ತಾನೇ ಸಂಹಾರ ಮಾಡಿದ ಅನ್ನುವಂತೆ ಎಲ್ಲಿ ನೋಡಿದರಲ್ಲಿ ರಾಮ ಅಂತ ದಾಸರು ಕೂಡ ಒಂದು ಪದ್ಯದಲ್ಲಿ ಇದೇ ಭಾವನೆಯಲ್ಲಿ ಭಗವಂತನ ವ್ಯಾಪ್ತಿಯನ್ನು ಸ್ತೋತ್ರ ಮಾಡ್ತಾರೆ. ರಾಮ ಪುರಸ್ತಾತ್ ಪರತೋಪಿ ರಾಮ. ಮುಂದೆ ರಾಮ, ಹಿಂದೆ ರಾಮ, ಎಡಕ್ಕೆ ರಾಮ, ಬಲಕ್ಕೆ ರಾಮ, ಹೀಗೆ ತಾನೇ ಸರ್ವತ್ರದಲ್ಲಿ ಆ ಸೈನ್ಯದಲ್ಲಿ ವ್ಯಾಪ್ತನಾಗಿ ತಾನೇ ಸಂಹಾರ ಮಾಡಿ ಎಲ್ಲ ರಾಕ್ಷಸರನ್ನು ಹೊಡೆದೋಡಿಸಿದ ಅನ್ನುವಂತೆ, ನಾಶ ಮಾಡಿದ ಅನ್ನುವಂತೆ ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಭಗವಂತನ ಸರ್ವತ್ರ ವ್ಯಾಪ್ತಿಯನ್ನು ಸ್ತೋತ್ರ ಮಾಡಿದ್ದಾರೆ. ಹಾಗೆ ಭಗವಂತ ಅವನಿಲ್ಲದ ಸ್ಥಳಗಳಿಲ್ಲ. ಬಲ್ಲಿದರಿಗೆ ಅತಿ ಬಲ್ಲಿದನು. ಜ್ಞಾನಿಗಳಲ್ಲಿ ನಾವು ಹುಡುಗುತ್ತಾ ಹೊರಟ್ರೆ ಬಲ್ಲಿದರಲ್ಲಿ
ಜ್ಞಾನಿಗಳಲ್ಲಿ ಅತಿ ಬಲ್ಲಿದನು. ಇವನಂತಹ ಸರ್ವಜ್ಞ ಶಿಖಾಮಣಿ ನಮಗೆ ನೋಡಲಿಕ್ಕೆ ಸಿಗಲಾರ್ದು. ಸರಿ ಇಲ್ಲ. ಇವಾಗ ಆವಲ್ಲಿ ನೋಡಿದರು ಅಂದರೆ ಸಕಲ ಶಾಸ್ತ್ರಗಳನ್ನು ಅವಲೋಕನ ಮಾಡಿದರೆ, ವೇದಗಳಿರಬಹುದು, ಪುರಾಣಗಳಿರಬಹುದು, ಇತಿಹಾಸ ಗ್ರಂಥಗಳಾದ ಮಹಾಭಾರತ, ರಾಮಾಯಣ, ಪಂಚರಾತ್ರಗಳಿರಬಹುದು, 18 ಪುರಾಣಗಳಿರಬಹುದು. ಎಲ್ಲಿ ನಾವು ಆ ವಾಂಗ್ಮಯ ಪ್ರಪಂಚದಲ್ಲಿ ಹುಡುಕಿದರೂ ಕೂಡ ಇವನಿಗೆ ಸರಿಯಾದ ಜ್ಞಾನಿ ನಮಗೆ ಸಿಗೋಲ್ಲ. ಸರ್ವತ್ರದಲ್ಲಿ ಇವನ ಸಾರ್ವಜ್ಞವನ್ನೇ ಆ ವಾಂಗ್ಮಯಗಳು ಕೊಂಡಾಡುತ್ತಾ ಇವೆ. ಇಂತಹ ಇವನಿಗೆ ಸಮಾನನಾದ ಜ್ಞಾನವುಳ್ಳವ ಬೇರೆ ಎಲ್ಲಿಯೂ ನಮಗೆ ಸಿಗಲ್ಲ. ವಾಂಗ್ಮಯ ಪ್ರಪಂಚದಲ್ಲಿ ಹುಡುಕಾಡಿದರೆ ಬಲ್ಲಿದರಿಗೆ ಅತಿ ಬಲ್ಲಿದನು. ಜ್ಞಾನಿಗಳು ಅಂತ ಯಾರು ಇದ್ದಾರೋ ಜಗತ್ತಿನಲ್ಲಿ ಅವರಿಗೆ ಜ್ಞಾನ ಕೊಡುವವನು ಅವನೇ. ಅವನು ಕೊಟ್ಟದ ಜ್ಞಾನವೇ ಇವರಿಗೆ ಜ್ಞಾನವೇ ಹೊರತು ಇನ್ನು ಅವನಿಗೆ ಸಮಾನವಾದ ಜ್ಞಾನ ಯಾರಿಗೆ ಬರಬೇಕು? ಇಲ್ಲವೇ ಇಲ್ಲ. ಇಂತಹ ಸರ್ವಜ್ಞ ಶಿಖಾಮಣಿ ಆಗಿದ್ದಾನೆ ಭಗವಂತ. ಎಲ್ಲವನ್ನ ತಿಳಿದವನು, ಬಲ್ಲಿದನು. ಬಲ್ಲಿದ ಅಂದರೆ ಜ್ಞಾನಿ. ಇಂತಹ ಜ್ಞಾನಿಗಳಲ್ಲಿ ಜ್ಞಾನಿಗಳಿಗೆ ಜ್ಞಾನಪ್ರದನಾಗಿ ತಾನು ಜ್ಞಾನಿ ಅಂತ ಅನಿಸಿಕೊಳ್ಳತಕ್ಕಂಥವನಾಗ್ತಾನೆ. ಇವನಿಗೆ ಸರಿಯಾದವನು. ಇಂತಹ ಭಗವಂತನಿಗೆ ಸಮಾನನಾದ ವ್ಯಕ್ತಿಯನ್ನು ನಾವು ಹುಡುಕಬೇಕು ಅಂತ ಹೊರಟ್ರೆ ಎಲ್ಲಿ ಹುಡುಕಬೇಕು? ವಾಂಗ್ಮಯ ಪ್ರಪಂಚದಲ್ಲಿಯೇ ಹುಡುಕಬೇಕು. ಅಂತಹ ವಾಂಗ್ಮಯದಲ್ಲಿ ನಾವು ಹುಡುಕ್ತಾ ಹೊರಟ್ರೆ ಇವಾಗೆ ಆವಲ್ಲಿ ನೋಡಲು ಸರಿ ಇಲ್ಲ. ಇವನಿಗೆ ಸರಿಯಾದ ವ್ಯಕ್ತಿ ಇನ್ನೊಬ್ಬನ್ನು ನೋಡಲಿಕ್ಕೆ ಸಿಗಲ್ಲ. ಸಮಾನ ವ್ಯಕ್ತಿನೇ ಇಲ್ಲ ಅಂದರೆ ಇನ್ನು ಉತ್ತಮನಾದ ವ್ಯಕ್ತಿಯಲ್ಲಿ ಪರಾಶ್ರ. ಇದು ಜಗತ್ತಿನಲ್ಲಿ ಇರೋದೇ 6 ರಸಗಳು. ಇನ್ನು 7ನೇ ರಸ ಇಲ್ಲ. ಇನ್ನು 8ನೇ ರಸ ಹೇಳ್ತೇನೆ ಅಂದರೆ ಹೇಗೆ ದೂರತೋಪಾಸ್ತವಾಗ್ತದೋ ಹಾಗೆ ಭಗವಂತನಿಗೆ ಸಮಾನನಾದ ವ್ಯಕ್ತಿನೇ ನಮಗೆ ವಾಂಗ್ಮಯ ಪ್ರಪಂಚದಲ್ಲಿ ಹುಡುಕಿದರೆ ಸಿಗಲ್ಲ ಅಂದರೆ ಇನ್ನು ಉತ್ತಮನಾಗಿರತಕ್ಕಂಥವ ಎಲ್ಲಿ ನಮಗೆ ಸಿಕ್ಕಾನು? ಇಂತಹ ಸರ್ವೋತ್ತಮನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ ಅಂತ ಅವನನ್ನು ನಾವು ತಿಳಿದು ಉಪಾಸನೆ ಮಾಡಬೇಕು. ಇಂತಹ ರೀತಿಯಲ್ಲಿ ಭಗವಂತನ ಗುಣಗಳನ್ನು ನಾವು ತಿಳಿಯದೆ, ಈ ಗುಣಗಳನ್ನು ಅನುಸಂಧಾನ ಮಾಡದೆ, ಯಾವ ಜ್ಞಾನ ಇಲ್ಲದೆ ಪೂಜೆ ಮಾಡಿದರೆ ಖುಲ್ಲಮಾನವನ ವಲ್ಲ. ಅಂಥವರ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡಲಾರ. ಭಗವಂತ ಪೂಜೆ ಸ್ವೀಕಾರ ಮಾಡಬೇಕಾದ್ರೆ ಅವನು ಈ ರೀತಿಯಾಗಿರತಕ್ಕಂತಹ ಒಂದು ರೀತಿಯನ್ನು ನಾವು ತಿಳಿಯಬೇಕು. ಅವನು ಸರ್ವಜ್ಞ, ಸಕಲಕರ್ತ, ಸರ್ವಾಂತರ್ಯಾಮಿ, ಸರ್ವಪ್ರೇರಕ. ಹೀಗೆ ಅವನನ್ನು ತಿಳಿದು ನಾವು ಪೂಜೆ ಮಾಡಿದಾಗ ಭಗವಂತ ಸ್ವೀಕಾರ ಮಾಡ್ತಾನೆಯೇ ಹೊರತು ಈ ಜ್ಞಾನ ಇಲ್ಲದೆ, ಅವನ ಗುಣಜ್ಞಾನ ಇಲ್ಲದೆ, ಅವನ ಸರ್ವ ಸ್ವಾತಂತ್ರ್ಯ ಜ್ಞಾನ ಇಲ್ಲದೆ ನಾನು ಅಂತ ನಾನು ಮಾಡಿದೆ ಅನ್ನೋ ಈ ನಾನು ಇದು ನಂದು ಅನ್ನತಕ್ಕಂತಹ ಅವನ ಸ್ವಾಮಿತ್ವವನ್ನು ಮರೆತು, ಇಡೀ ಪ್ರಪಂಚ ಅವನ ಸ್ವಾಮಿತ್ವಕ್ಕೆ ಒಳಪಟ್ಟದ್ದು. ಇಂತಹ ಅವನ ಸ್ವಾಮಿತ್ವವನ್ನು ಮರೆತು, ಅವನ ಕರ್ತೃತ್ವವನ್ನು ಮರೆತು, ಇದಕ್ಕೆ ಒಡೆಯ ನಾನು, ಇದು ನಾನು ಮಾಡಿದೆ ಅನ್ನುವ ನಾನು ನಂದು, ನಾನು ನನ್ನದು ಅನ್ನತಕ್ಕಂತಹ ಭಾವನೆಯನ್ನು ಯಾರು ಇಟ್ಟುಕೊಳ್ತಾರೋ ಅವರೇ ಖುಲ್ಲಮಾನವರು, ದುಷ್ಟರು, ಸರಿಯಾದ ಜ್ಞಾನ ಇಲ್ಲದವರು, ಭಗವಂತನ ವ್ಯಾಪ್ತಿಯನ್ನು ತಿಳಿಯದವರು, ಭಗವಂತನ ಒಡೆತನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೇ ಇರೋರು, ದೇವರದೇ ಅನ್ನೋರು, ಇದು ನಂದು ಅನ್ನೋದು, ನಾನು ಮಾಡಿದೆ ಅನ್ನೋದು ಅದಲ್ಲ, ಸರಿಯಾದದ್ದಲ್ಲ. ಕಾರಣ ಖುಲ್ಲಮಾನವರನ್ನು ವಲ್ಲ. ಇಂಥವರ ಪೂಜೆಯನ್ನು ಅವನು ಸ್ವೀಕಾರ ಮಾಡಲ್ಲ. ಅದರಿಂದ ನಮಗೆ ಭಗವಂತನ ಈ ವ್ಯಾಪ್ತಿ ಗೊತ್ತಾದಾಗ ಮಾತ್ರ ಭಗವಂತ ಸರ್ವತ್ರದಲ್ಲಿ ಇದ್ದಾನೆ. ಸರ್ವತ್ರದಲ್ಲಿ ಇದ್ದಾನೆ ಅಂತ ಸುಮ್ಮನೆ ಇಲ್ಲ, ಒಡೆಯನಾಗಿದ್ದಾನೆ, ಎಲ್ಲವೂ ಅವನ ಅಧೀನದಲ್ಲಿ ಇರತಕ್ಕಂಥದ್ದಾಗಿದೆ ಅನ್ನುವ ತಿಳುವಳಿಕೆ ಬಂದಾಗ ನನ್ನದು ಅನ್ನೋದನ್ನು ಕಳ್ಕೊಳ್ಳಿಕ್ಕಾಗ್ತದೆ. ಯಾಕೆ ಈ ವ್ಯಾಪ್ತಿಯನ್ನು ಇಷ್ಟು ಬಗೆಯಿಂದ ದಾಸರು ನಮಗೆ ತಿಳಿಸಿಕೊಡ್ತಾರೆ ಅಂದರೆ, ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಎಲ್ಲವೂ ಅವನ ಒಡೆತನದಲ್ಲಿ ಒಳಪಟ್ಟಿದೆ ಅಂತ ನಮಗೆ ಮನಸ್ಸಿಗೆ ಒಪ್ಪುತ್ತಾ ಹೋದಾಗೆ ಇದು ನಂದು ಅನ್ನುವ ಭಾವನೆ ನಮಗೆ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಮಕಾರ ಹೋಗ್ತದೆ. ಅವನು ಸರ್ವವ್ಯಾಪಿ, ಸರ್ವಕರ್ತ ಅಂತ ಅರ್ಥ ಮಾಡಿಕೊಳ್ತಾ ಹೋದಾಗ ನಾನು ಮಾಡಿದೆ ಅನ್ನೋದು ಕಡಿಮೆ ಆಗ್ತದೆ. ಭಗವಂತ ನನ್ನಿಂದ ಯೋಗ್ಯವಾದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ, ಇದೆಲ್ಲ ಪದಾರ್ಥ ಅವನ ಸಂಬಂಧಿಯಾದದ್ದು ಅಂತ ಅಹಂಕಾರ ಮಮಕಾರಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಭಗವಂತನ ಈ ಗುಣಗಳ ಚಿಂತನೆ. ಎಲ್ಲಿಯವರೆಗೆ ಅಹಂಕಾರ ಮಮಕಾರಗಳನ್ನು ಮನುಷ್ಯ ಕಳ್ಕೊಳ್ಳಲ್ವೋ ಅಲ್ಲಿವರೆಗೆ ಸಾಧನೆಯಲ್ಲಿ ಮುಂದೆ ಹೆಜ್ಜೆ ಇಡಲಿಕ್ಕೆ ಆಗಲ್ಲ. ಕಾರಣ ಭಗವಂತನನ್ನು ಈ ರೀತಿಯಾಗಿ ತಿಳಿಯಬೇಕು. ಇದನ್ನು ತಿಳಿಯದೆ ನಾವು ಎಷ್ಟೇ ಅವನನ್ನು ಪೂಜೆ ಮಾಡಿದರೂ ಕೂಡ
ಕೊಲ್ಲಮಾನವರನೂ ಅಲ್ಲ. ಅಂತಹ ಜ್ಞಾನರಹಿತವಾದ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡಲ್ಲ, ಅವರನ್ನು ಸೇರಲ್ಲ. ಆದ್ದರಿಂದ ಇಂತಹ ಅಪ್ರತಿಮಲ್ಲ, ಅಸದೃಶ, ಇವನಿಗೆ ಸಮಾನನಾದವ ಜಗತ್ತಿನಲ್ಲಿ ಇನ್ನೊಬ್ಬರು ಇಲ್ಲವೇ ಇಲ್ಲ. ಅಪ್ರತಿಮಲ್ಲ, ಜಗಕ್ಕೆಲ್ಲ, ಇಡೀ ಜಗತ್ತಿನಲ್ಲಿ ಹುಡುಕಿದರೆ ಇವನಿಗೆ ಸಮಾನನಾದವನಾಗಲಿ, ಇವನಿಗಿಂತ ಉತ್ತಮನಾದವನಾಗಲಿ ನಮಗೆ ಸಿಗಲ್ಲ. ಇಂತಹ ಭಗವಂತ ಸರ್ವತ್ರ ವ್ಯಾಪ್ತ, ಸರ್ವಜ್ಞ, ಸರ್ವಸಮರ್ಥ, ಸರ್ವೇಶ್ವರ, ಸರ್ವಕರ್ತ ಅನ್ನತಕ್ಕಂತಹ ಗುಣಗಳನ್ನು ಅನುಸಂಧಾನ ಮಾಡಿ ಅವನು ನಮ್ಮಲ್ಲಿ ನಿಂತು ಮಾಡಿಸಿದ್ದನ್ನು, ಅವನು ಮಾಡಿಸಿದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದರದಾಸರು ಇದನ್ನೇನೆ. ಹೀಗೆ ಸಮನ್ವಯ ಮಾಡಿಕೊಂಡು ನಾವು ಭಗವದ ಆರಾಧನೆಯನ್ನು ಮಾಡಿದಾಗ ಭಗವಂತ ಪ್ರೀತನಾಗುತ್ತಾನೆ. ಈ ಜ್ಞಾನ ಇಲ್ಲದೆ ಮಾಡಿದ ಪೂಜಾ ಯಾವುದೇ ಕಾರ್ಯ ಅದು ನಮಗೆ ಸಾಧನಕ್ಕೆ ಉಪಯುಕ್ತವಾಗಲ್ಲ. ಸಾಧನೆಯಲ್ಲಿ ಮುಂದೆ ಹೆಜ್ಜೆ ಇಡಬೇಕಾದರೆ ಈ ನಾನು ನನ್ನದು ಅನ್ನೋದನ್ನು ಈ ರೀತಿಯಾಗಿ ಚಿಂತನೆಯಿಂದ ಕಳೆದುಕೊಳ್ಳಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲಿ ಕೇಳಿದರಲ್ಲಿ, ಎಲ್ಲಿ ನೋಡಿದರಲ್ಲಿ, ಬೇಡಿದರೆ ಎಲ್ಲಿ, ನೀಡಿದರೆ ಅಲ್ಲಿ, ಓಡಿದರೆ ಅಲ್ಲಿ, ಆಡಿದರೆ ಅಲ್ಲೇ ಇರುತ್ತೇನು, ಅಲ್ಲೇ ಇರೋನು, ಬೇರೆ ಎಲ್ಲಿ ಹೋಗಲ್ಲ, ಎಲ್ಲ ಕಡೆಯಲ್ಲಿದ್ದಾನೆ ಅವನು. ಹೀಗೆ ಬಲ್ಲೆದರಿಗೆ ಅತಿ ಬಲ್ಲಿದನು ಎಂದು, ಇವನಿಗೆ ಸರಿಯಾದವರು ಇನ್ನೊಬ್ಬರು ಇಲ್ಲ ಎಂದು, ಖುಲ್ಲಮಾನವರು ವಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತ ಹೀಗೆ ಅವನನ್ನು ತಿಳಿದು ನಾವು ಅವನನ್ನು ಆರಾಧಿಸಬೇಕು, ಅವನನ್ನು ಪೂಜಿಸಬೇಕು. ಈ ಗುಣಗಳಿಂದ ಅವನನ್ನು ಸ್ತೋತ್ರ ಮಾಡಬೇಕು. ಭಗವಂತ ಪ್ರೀತನಾಗುತ್ತಾನೆ ಎನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಕೊಡ್ತಾ ಇದ್ದಾರೆ. ಮಧ್ವೇಶಾರ್ಪಣಮಸ್ತು. ಮತ್ತು ಮುಂದಿನ ಪದ್ಯವನ್ನು ನಾಳೆ ಚಿಂತನೆಗೆ ತಂದುಕೊಳ್ಳೋಣ. ಶ್ರೀಕೃಷ್ಣಾಯ ನಮಃ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.